ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಇವತ್ತ ಭಾನುವಾರ ಫೆಬ್ರವರಿ 25ನೇ ತಾರೀಕು ಭರ್ಜರಿ ಗುಡ್ ನ್ಯೂಸ್ ನಿಮಗೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ ಫಲ ಅನುಭವಗಳಿಗೆ ಇವತ್ತ ಭರ್ಜರಿ ಬಂಪರ್ ಕೊಡುಗೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನನಗೆ ಹಣ ಬಂದಿಲ್ಲ, ನಿಮಗೆ ಹಣ ಬಂದಿಲ್ಲ, ನಮಗೆ 3ನೇ ಕಂತು ಬಂದಿಲ್ಲ, ನಮ್ಗೆ 2ನೇ ಕಂತು ಬಂದಿಲ್ಲ, ನಮ್ಗೆ 6ನೇ ಕಂತು ಬಂದಿಲ್ಲ, 7ನೇ ಕಂತು ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ನಿಮಗೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ. ಇವತ್ತ ಸಂಡೇ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು, ತಪ್ಪದೆ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಆದಷ್ಟು ಎಲ್ಲಾ ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ, ಯಾಕಂದ್ರೆ ಭರ್ಜರಿ ಗುಡ್ ನ್ಯೂಸ್ ನಿಮಗಾಗಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏನ್ ಸರ್ ಇವತ್ತ ಸಂಡೇ ಇದೆ, ಹಣ ಹೇಗ್ ಬರುತ್ತೆ, ಎಲ್ಲ ಬ್ಯಾಂಕ್ ಎಲ್ಲ ಹಾಲಿಡೇ ಇರುತ್ತಲ್ಲ, ಯಾವ ರೀತಿ ಅಂತ ಕೇಳ್ಬೋದು. ಇದಕ್ಕೆ ಕೂಡ ಒಂದು ಸರ್ಪ್ರೈಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ. ಕೆಲವರಿಗೆ ಮಾತ್ರ ಈ ಒಂದು 7ನೇ ಕಂತಿನ ಹಣ ಜಮಾ ಆಗಿರುವುದು. ಇದಕ್ಕ ಏನ್ ನಿಮ್ಗೆ ಹಲವಾರು ಕಾರಣಗಳಿದಾವೆ, ನಿಮಗೆ ಗೊತ್ತಿರ್ಬೋದು. ಈ ಬಾರಿ ಬಹಳಷ್ಟು ವೆರಿಫಿಕೇಶನ್ ಅನ್ನ ಮಾಡಿ 7ನೇ ಕಂತಿನ ಹಣ ಜನರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಡವರಿಗೆ ಮಾತ್ರ, ಯಾರಿಗೆ ಹಣ ಸೇರ್ಬೇಕಾಗಿತ್ತು ಅವ್ರಿಗೆ ಮಾತ್ರ ಹಣ ಸೇರ್ತಾ ಇದೆ, ಇನ್ನು ಬೇರೆಯವರಿಗೆ ಸೇರ್ತಾ ಇಲ್ಲ. ಬೇರೆಯವರು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಶ್ರೀಮಂತರು ಅಂದ್ರೆ ದುಡ್ಡಿದ್ರು ಕೂಡ ಅವರು BPL ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆ ಈ ಬಾರಿ 7ನೇ ಕಂತಿನ ಹಣ ಹೋಗಿಲ್ಲ. ಕೇವಲ ಬಡವರಿಗೆ ಮಾತ್ರ ಹಣ ಸೇರುವಂತೆ ಮಾಡಿರುವಂತ ರಾಜ್ಯ ಸರ್ಕಾರ. ಇನ್ನು ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಕೆಲವರಿಗೆ ತಾಂತ್ರಿಕ ದೋಷಗಳು, ಬೇರೆ ಬೇರೆ ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಲ್ಲ, ಸೊ ಅಂತವ್ರಿಗೆಲ್ಲ ಇವತ್ತ ಸಂಡೇ ಇವತ್ತ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ರಾಜ್ಯ ಸರ್ಕಾರ ಇವತ್ತ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳೇ ಕೊಟ್ಟಿರುವಂತದ್ದು ಒಂದು ಗುಡ್ ನ್ಯೂಸ್ ಅನ್ನ. ಇವತ್ತು ಅಂತ ಒಂದು ಗುಡ್ ನ್ಯೂಸ್ ಏನು, ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತದ್ದು. ಸ್ನೇಹಿತರೆ, ನಮ್ಮ ಮುಖ್ಯಮಂತ್ರಿಗಳಾದಂತ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಇದು. ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನೆಕ್ಸ್ಟ್ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಜನರಿಗೆ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತ ಏನಿದೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತೇ ಬಿಡುಗಡೆ ಆಗ್ತಾ ಇಲ್ಲ, ಮೊನ್ನೆ ಫ್ರೈಡೆ ಏನಿತ್ತು ಶುಕ್ರವಾರ ದಿನ ಆಟೋಮೆಟಿಕ್ ಆಗಿ ಆಟೋ ಡೆಬಿಟ್ ಅನ್ನ ಸೆಟ್ ಮಾಡಿದ್ರಂತೆ. ಸೊ ಇವತ್ತ ಏನು ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಜಮಾ ಮಾಡ್ತಾ ಇದ್ರಂತೆ. ಅಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತೇನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ 6ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಕೂಡ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳಿದ್ವು, ಆ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿರುವಂತದ್ದು. ಸ್ನೇಹಿತರೆ, ಏನು ಮುಖ್ಯಮಂತ್ರಿಗಳು ತಿಳಿಸಿರುವ ಹಾಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಿಳಿಸಿತ್ತು, ಆದಷ್ಟು ಯಾರಿಗೂ ಪೆಂಡಿಂಗ್ ಇರಬಾರ್ದು, ಹಣ ಪ್ರತಿಯೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ನಾವು 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವ ಒಂದು ಸಮಯದಲ್ಲಿ ಯಾರಿಗೂ ಹಣ ಬಂದಿಲ್ಲ ಅಂತ ನಮ್ಗೆ ಕೇಳಬಾರ್ದು. ನೆಕ್ಸ್ಟ್ ನಾವು ಪ್ರತಿ ತಿಂಗಳನ್ನು ಜನಸ್ಪಂದನ ಕಾರ್ಯಕ್ರಮ ಮಾಡ್ತೇವೆ, ಅಲ್ಲಿ ನಮ್ಗೆ ಕಂಪ್ಲೇಂಟ್ಗಳು ಬರಬಾರ್ದು ಅನ್ನೋ ಒಂದು ಆದೇಶವನ್ನ ರವಾನೆ ಮಾಡಿರುವಂತದ್ದು. ಅದೇ ಪ್ರಕಾರ ಈಗ ಏನಿದೆ, ಇವತ್ತ ಎಲ್ಲಾ ಒಂದು ಜನರಿಗೆ 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೆ 6ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಸ್ವಲ್ಪ ಕೇಳ್ಕೊಳ್ತಾ ಇದ್ರಿ, ಕಂಪ್ಲೇಂಟ್ ಅನ್ನ ಮಾಡಿದ್ರಿ. ಸೊ ಅಂತವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಅಂತ ಹೇಳಿರುವುದು 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತೆ. ಆದ್ರೆ ಇದು ಎಷ್ಟು ಜನ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಆದ್ರೆ 6 ಮತ್ತು 7ನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ನಿಮಗೆ ಹಣ ಯಾವಾಗ ಬರುತ್ತೆ, ಇವತ್ತ ಮೊನ್ನೆನೆ ಆಟೋ ಡೆಬಿಟ್ ಸೆಟ್ ಮಾಡಿದ್ದಾರೆ, ಇವತ್ತು ಬರುತ್ತಾ ಏನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಡೌಟ್ ಇರ್ಬೋದು ನಿಮಗೆ, ಯಾಕಂದ್ರೆ ಬ್ಯಾಂಕ್ಗಳು ಇರೋದಿಲ್ಲ. ಸ್ನೇಹಿತರೆ, ನಿಮ್ಗೆ ಆಟೋ ಡೆಬಿಟ್ ಅಂತಂದ್ರೆ ನಿಮಗೆ ಮೇ ಬಿ ಬರೋ ಸಾಧ್ಯತೆ ಕೂಡ ಇದೆ. ಏನಪ್ಪಾ ಅಂತಂದ್ರೆ 50-50 ಅಂತ ಹೇಳ್ಬೋದು. ಇವತ್ತ ನಿಮ್ಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಾಳೆ ಅಂತೂ ನಿಮ್ಗೆ 100% ಆಗಿ ಮೊನ್ನೆ ಆಟೋ ಡೆಬಿಟ್ ಸೆಟ್ ಮಾಡಿರುವಂತ ದುಡ್ಡನ್ನ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಕೂಡ ಇದೆ. ಒಂದ್ ವೇಳೆ ನಿಮಗೆ ಇವತ್ತು ಬಂತಪ್ಪ ಅಂತಂದ್ರೆ ಓಕೆ ಸೂಪರ್, ಇಲ್ಲ ಅಂದ್ರೆ ನಿಮಗೆ ನಾಳೆ 100% ಆಗಿ ಹಣ ಬರುತ್ತೆ. ಈ ರೀತಿಯಾಗಿ ಇವತ್ತ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 6 ಮತ್ತು 7ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಲಾಗಿದೆ.